ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಯಾರು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮಾರ್ಚ್ ತಿಂಗಳ ವಿಜೇತ ಮ್ಯಾಗ್ಝಿನ್ ನೋಡಿಲ್ವೋ ಅವರು ನಮ್ಮ ಪ್ಲೇಲಿಸ್ಟ್ನಲ್ಲಿ ಇದೆ, ಹೋಗಿ ಎಲ್ಲ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದೇ ರೀತಿಯಾಗಿ ರಿವಿಷನ್ ಮಾಡಿಕೊಳ್ಳಿ ಫ್ರೆಂಡ್ಸ್, ಸರಿಯಾಗಿ ಓದಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 6 ಮತ್ತು 7 ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದರ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಒಲಿಂಪಿಕ್ ಎಲ್ಲಿ ಆರಂಭವಾಯಿತು ಅಂದರೆ ಇದೆ ಎ ಫ್ರಾನ್ಸ್, ಬಿ ಅಮೇರಿಕಾ, ಸಿ ಸಿಂಗಾಪುರ್, ಡಿ ಗ್ರೀಸ್. ಇದಕ್ಕೆ ಸರಿಯಾದ ಉತ್ತರ ಗ್ರೀಸ್ ಆಗಿದೆ ಫ್ರೆಂಡ್ಸ್. ಏಪ್ರಿಲ್ 28ಕ್ಕೆ ನಗರದಲ್ಲಿ ನಿಗದಿಯಾಗಿರುವ ವಿಶ್ವ 10K ಬೆಂಗಳೂರು ಓಟಕ್ಕೆ ಅಂತಾರಾಷ್ಟ್ರೀಯ ರಾಯಭಾರಿಯಾಗಿ ನ್ಯೂಜಿಲೆಂಡ್ನ ದಿಗ್ಗಜ ಶಾಟ್ಪುಟ್ ಎಸೆತಗಾರ್ತಿಯಾಗಿರುವ ವೆಲೆರಿ ಆ್ಯಂಡರ್ಸನ್ಸ್ ಅವರನ್ನು ನೇಮಿಸಲಾಗಿದೆ. ಯಾರನ್ನು? ವೆಲೆರಿ ಆ್ಯಂಡರ್ಸನ್ಸ್. ಆ್ಯಂಡರ್ಸನ್ ಅವರು 2008 ಹಾಗೂ 2012 ಒಲಿಂಪಿಕ್ನ ಶಾಟ್ಪುಟ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. ಅದೇ ರೀತಿ ಸದ್ಯ ಆ್ಯಂಡರ್ಸನ್ಸ್ ಅವರು ವಿಶ್ವ ಅಥ್ಲೆಟಿಕ್ ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ನೋಡೋದಾದರೆ ಒಲಿಂಪಿಕ್ ಕ್ರೀಡಾಕೂಟವು ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿದೆ. ಈ ಕ್ರೀಡಾಕೂಟವನ್ನು ಬೇಸಿಗೆಯ ಕ್ರೀಡಾಕೂಟ ಹಾಗೂ ಚಳಿಗಾಲದ ಕ್ರೀಡಾಕೂಟ ಎಂದು ವರ್ಗೀಕರಿಸಲಾಗಿದೆ. ಎರಡು ಕೂಟವನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಎಷ್ಟು ವರ್ಷ? 4 ವರ್ಷಗಳಿಗೊಮ್ಮೆ. ಅದೇ ರೀತಿ 1992ರವರೆಗೆ 2 ಕ್ರೀಡಾಕೂಟಗಳನ್ನು ಒಂದೇ ವರ್ಷದಲ್ಲಿ ನಡೆಸಲಾಗುತ್ತಿತ್ತು. ಗ್ರೀಸ್ನ ಅಥೆನ್ಸ್ನಲ್ಲಿ ಒಲಿಂಪಿಕ್ ಆರಂಭವಾಗಿದೆ. ಎಲ್ಲಿ? ಗ್ರೀಸ್ನ ಅಥೆನ್ಸ್ನಲ್ಲಿ. ಅದೇ ರೀತಿಯಾಗಿ 1896ರಲ್ಲಿ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು ನಡೆಯಿತು. ಅದೇ ರೀತಿಯಾಗಿ ಶ್ರೀನಿವಾಸ್ ವಿಪ್ರೋ ಹೊಸ CEO ಆಗಿದ್ದಾರೆ. ಭಾರತೀಯ IT ದೈತ್ಯ ಕಂಪನಿಯಾಗಿರುವ ವಿಪ್ರೋ CEO ಥಿಯರಿ ಡೆಲಾಪೋರ್ಟೆ ಶನಿವಾರ ರಾಜೀನಾಮೆ ನೀಡಿದ್ದಾರೆ. ಹೊಸ CEO ಆಗಿ ಶ್ರೀನಿವಾಸ್ ಪಲಿಯ ಅವರನ್ನು ತಕ್ಷಣದಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಲಾಗಿದೆ. ಏಪ್ರಿಲ್ 6ರಿಂದ ಜಾರಿಗೆ ಬರುವಂತೆ ಡೆಲಾಪೋರ್ಟೆ ಅವರನ್ನು ರಾಜೀನಾಮೆಯನ್ನು ವಿಪ್ರೋ ಆಡಳಿತ ಮಂಡಳಿಯು ಅಂಗೀಕರಿಸಿದೆ ಎಂದು ಕಂಪನಿ BSE ಫೈಲಿಂಗ್ನಲ್ಲಿ ತಿಳಿಸಿದೆ. ಮೇ 31ರಂದು ವ್ಯವಹಾರದ ಅವಧಿಯ ಮುಕ್ತಾಯದಿಂದ ಅವರು ಕಂಪನಿಯ ಉದ್ಯೋಗದಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ವಿಪ್ರೋ ಅಧ್ಯಕ್ಷರಾಗಿರುವ ರಿಷದ್ ಪ್ರೇಮ್ಜಿ ಹೇಳಿದ್ದಾರೆ. ಯಾರು? ವಿಪ್ರೋದ ಅಧ್ಯಕ್ಷ ಯಾರಪ್ಪ ಅಂದರೆ ರಿಷದ್ ಪ್ರೇಮ್ಜಿ. ಅದೇ ರೀತಿಯಾಗಿ ಏಪ್ರಿಲ್ 6ರಂದು ನಡೆದ ಸಭೆಯಲ್ಲಿ ನಾಮನಿರ್ದೇಶನ ಮತ್ತು ಸಂಭಾವನೆ ಸಮಿತಿ ಶಿಫಾರಸಿನ ಅನುಸಾರವಾಗಿ ನಿರ್ದೇಶಕರ ಮಂಡಳಿಯು ಏಪ್ರಿಲ್ 7ರಿಂದ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶ್ರೀನಿವಾಸ್ ಪಲ್ಲಿಯ ಅವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿ ದುಬಾರಿ ವೇತನ CEO ಬಗ್ಗೆ ನೋಡಿದರೆ ಡೆಲಾಪೋರ್ಟೆ ಅವರು ವಾರ್ಷಿಕ 82 ಕೋಟಿ ರೂಪಾಯಿಗಳು ಅಧಿಕ ವೇತನ ಪ್ಯಾಕೇಜ್ ಹೊಂದಿದ್ದರು. ಭಾರತೀಯ IT ವಲಯದಲ್ಲಿ ಅತಿ ಹೆಚ್ಚು ವೇತನ ಪಡೆಯುವ CEO ಆಗಿ ಹೊರಹೊಮ್ಮಿದ್ದಾರೆ. ಯಾರಪ್ಪ ಅಂತಂದರೆ ಅವರೇ ಡೆಲಾಪೋರ್ಟೆ. ಬೆಂಗಳೂರಿನಲ್ಲಿ ಶ್ರೀನಿವಾಸ್ ಪಲ್ಲಿಂಗ್ ವ್ಯಾಸಂಗ. ವಿಪ್ರೋದಲ್ಲಿ 3 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀನಿವಾಸ್ ಪಲ್ಲಿಯ ಕಂಪನಿಯ ಅತಿದೊಡ್ಡ ಮಾರುಕಟ್ಟೆಯಾದ ಅಮೆರಿಕಾಸ್ 1ರ CEO ಆಗಿದ್ದರು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಲ್ಲಿ ಇವರು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ನ್ಯೂಸ್ ನೋಡೋಣ. ಪ್ರಶ್ನೆ ಬಂದ್ಬಿಟ್ಟು, ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯಿತು? ಎ 1910, ಬಿ 1908, ಸಿ 1915, ಡಿ 1909. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1915. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನ್ಯೂಸ್. ಕನ್ನಡ ಸಾಹಿತ್ಯ ಪರಿಷತ್ ಕೊಡಮಾಡುವ 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಕನ್ನಡದ ಹೋರಾಟಗಾರರಾಗಿರುವ ಸಾ. ರಾ. ಗೋವಿಂದು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಯಾರ್ಯಾರು? ಸಾ. ರಾ. ಗೋವಿಂದು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ
ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ 2024. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನೋಡೋದಾದರೆ ಕನ್ನಡ ಭಾಷೆ ಮತ್ತು ಅದರ ಸಾಹಿತ್ಯವನ್ನು ಉತ್ತೇಜಿಸುವ ಭಾರತೀಯ ಲಾಭರಹಿತ ಸಂಸ್ಥೆಯಾಗಿದೆ. ಈ ಸ್ಥಾಪನೆ ಯಾವಾಗಪ್ಪ ಆಗಿದೆ ಅಂದರೆ 1915. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯದು 1915. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮಹೇಶ್ ಜೋಶಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯೂಸ್ ಬಗ್ಗೆ ನೋಡೋಣ. GDP 7% ಪ್ರಗತಿ ನಿರೀಕ್ಷೆ. 2024-25 ಆರ್ಥಿಕ ವರ್ಷದಲ್ಲಿ ದೇಶದ GDP ಬೆಳವಣಿಗೆಯು 7% ಪ್ರಗತಿ ಕಾಣಲಿದೆ ಎಂದು RBI ಅಂದಾಜಿಸಿದೆ. 2023-24 ಆರ್ಥಿಕ ವರ್ಷದಲ್ಲಿ GDPಯು 7.6% ದಾಖಲೆಯಾಗಲಿದೆ ಎಂದು ಹೇಳಲಾಗಿದೆ. ಈ ಬಾರಿ ಮುಂಗಾರು ಸಾಮಾನ್ಯವಾಗಿರಲಿದ್ದು ಹಣದುಬ್ಬರ ಒತ್ತಡ ತಗ್ಗಲಿದೆ. ತಯಾರಿಕಾ ಸೇವಾ ವಲಯಗಳ ಬೆಳವಣಿಗೆಯ ವೇಗವು ಸುಸ್ಥಿರವಾಗಲಿದೆ ಎಂದು RBI ಹೇಳಿದಾಗಿದೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದಾರೆ. ಶಕ್ತಿಕಾಂತ್ ದಾಸ್ ಅವರು RBIನ ಗವರ್ನರ್ ಆಗಿದ್ದಾರೆ. ಇವರು ಎಷ್ಟನೇ ಗವರ್ನರ್ ಆಗಿದ್ದಾರೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. 2024-25 GDP ಪ್ರಗತಿ ನೋಡೋದಾದರೆ ಒಂದನೇ ತ್ರೈಮಾಸಿಕ ನೋಡೋದಾದರೆ 7.1%, ಎರಡನೇ ತ್ರೈಮಾಸಿಕ 6.9%, ಮೂರನೇ ತ್ರೈಮಾಸಿಕ 7% ಆಗಿದೆ, ನಾಲ್ಕನೇ ತ್ರೈಮಾಸಿಕ 7% ಆಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಿಮೆಂಟ್ ಉತ್ಪಾದನೆಯು ಚೇತರಿಕೆ ಕಾಣಲಿದೆ. ಉಕ್ಕಿನ ಬಳಕೆ ಮತ್ತು ಉತ್ಪಾದನೆಯು ಸದೃಢವಾಗಲಿದೆ ಎಂದು ಬಂಡವಾಳ ಸರಕುಗಳ ಆಮದು ಬಲಗೊಳ್ಳಲಿದೆ. ಇದು ಹೂಡಿಕೆ ಚಕ್ರದ ಸುಗಮ ಚಾಲನೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ನ್ಯೂಸ್ ನೋಡೋದಾದರೆ 2023ರಲ್ಲಿ ಲ್ಯಾಟಿನ್ ಅಮೆರಿಕ ರಾಷ್ಟ್ರಕ್ಕೆ ಹೆಚ್ಚಿನ ರಫ್ತು ಮಾಡಲಾಗಿದೆ. ಭಾರತದಿಂದ 2023ರಲ್ಲಿ ಯುರೋಪಿಯನ್ ಮತ್ತು ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ಭಾರೀ ಸಂಖ್ಯೆಯ ಸರಕು ರಫ್ತು ಮಾಡಲಾಗಿದೆ. ಮುಖ್ಯವಾಗಿ ರೊಮೇನಿಯಾ, ಮಾಂಟೆನೆಗ್ರೊ, ಆಸ್ಟ್ರಿಯಾ ಮತ್ತು ಗ್ವಾಟೆಮಾಲಾ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ರಫ್ತು ದಾಖಲಾಗಿದೆ. ಹೆಚ್ಚಿನ ಜೀವನ ವೆಚ್ಚ, ದುರ್ಬಲ ಬೇಡಿಕೆ ಮತ್ತು ವಿತ್ತೀಯ ಬಿಗಿತದಿಂದಾಗಿ ಯುರೋಪಿಯನ್ ಒಕ್ಕೂಟ ಮತ್ತು ಇಂಗ್ಲೆಂಡ್ನಂತಹ ದೊಡ್ಡ ಅಭಿವೃದ್ಧಿ ಹೊಂದಿದ ಮಾರುಕಟ್ಟೆಗಳ ಸಮಸ್ಯೆ ಎದುರಿಸುತ್ತಿರುವ ನಡುವೆಯೂ 2023ರಲ್ಲಿ ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಸರಕು ರಫ್ತು 2.1% ಏರಿಕೆಯಾಗಿದೆ ಎಂದು ವಾಣಿಜ್ಯ ಸಚಿವಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಷ್ಟು ಪರ್ಸೆಂಟ್ ಅಂದರೆ 2.1%. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಇದೇನಪ್ಪ ಅಂತಂದರೆ ವಿಶ್ವದ ಅತ್ಯಂತ ಶ್ರೀಮಂತ ಯಾರು? ಎ ಮಾರ್ಕ್ ಜುಗರ್ಬರ್ಗ್, ಎರಡನೇದು ಬಿ ಎಲನ್ ಮಸ್ಕ್, ಸಿ ಬೆರ್ನಾರ್ಡ್ ಅರ್ನಾಲ್ಟ್, ಡಿ ಜೆಫ್ ಬೆಜೋಸ್. ಇದಕ್ಕೆ ಸರಿಯಾದ ಉತ್ತರ ಬೆರ್ನಾರ್ಡ್ ಅರ್ನಾಲ್ಟ್. ಇದಕ್ಕೆ ಮಾಹಿತಿಯನ್ನು ನೋಡೋಣ ಸ್ವಲ್ಪ. ಫೇಸ್ಬುಕ್, ವಾಟ್ಸಪ್ ಮೊದಲಾದ ಸಂಸ್ಥೆಗಳ ಮಾಲೀಕ ಮಾರ್ಕ್ ಜುಗರ್ಬರ್ಗ್ ವಿಶ್ವದ 3ನೇ ಅತ್ಯಂತ ಶ್ರೀಮಂತನಾಗಿ ಹೊರಹೊಮ್ಮಿದ್ದಾರೆ. ಬ್ಲೂಮ್ಬರ್ಗ್ ಪ್ರಕಟಿಸಿರುವ ವಿಶ್ವ ಶ್ರೀಮಂತರ ಪಟ್ಟಿಯಲ್ಲಿ 16.18 ಲಕ್ಷ ಕೋಟಿ ರೂಪಾಯಿ ಸಂಪತ್ತಿನೊಂದಿಗೆ ಜುಕರ್ಬರ್ಗ್ 3ನೇ ಸ್ಥಾನಕ್ಕೆ ಏರಿದ್ದಾರೆ. ಎಷ್ಟನೇ ಸ್ಥಾನ? 3ನೇ ಸ್ಥಾನಕ್ಕೆ. ಯಾರು? ಮಾರ್ಕ್ ಜುಗರ್ಬರ್ಗ್. ಅದೇ ರೀತಿಯಾಗಿ 14.98 ಲಕ್ಷ ಕೋಟಿ ರೂಪಾಯಿ ಆಸ್ತಿಯೊಂದಿಗೆ 3ನೇ ಸ್ಥಾನದಲ್ಲಿದ್ದ ಎಲನ್ ಮಸ್ಕ್ ಅವರು 4ನೇ ಸ್ಥಾನಕ್ಕೆ ಜಾರಿದ್ದಾರೆ. ಅಂದರೆ 3ನೇ ಸ್ಥಾನದಲ್ಲಿದ್ದಿರುವ ಎಲನ್ ಮಸ್ಕ್ ಅವರು ಈಗ 4ನೇ ಸ್ಥಾನದಲ್ಲಿದ್ದಾರೆ. ಈಗ 4ನೇ ಸ್ಥಾನದಲ್ಲಿದ್ದ ಮಾರ್ಕ್ ಜುಗರ್ಬರ್ಗ್ ಅವರು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂದರೆ ಬೆರ್ನಾರ್ಡ್ ಅರ್ನಾಲ್ಟ್. ಇವರ ಅಮೌಂಟ್ ನೋಡಿದರೆ 18.50 ಲಕ್ಷ ಕೋಟಿ ರೂಪಾಯಿ. ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್. ಇವರ ಅಮೌಂಟ್ 17.18 ಲಕ್ಷ ಕೋಟಿ. ಅದೇ ರೀತಿಯಾಗಿ
ಮುಖೇಶ್ ಅಂಬಾನಿಯವರು ನೋಡೋದಾದರೆ ಇವರು 9.29 ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ 11ನೇ ಸ್ಥಾನದಲ್ಲಿದ್ದಾರೆ. ಎಷ್ಟನೇ ಸ್ಥಾನ? 11ನೇ ಸ್ಥಾನ. ಯಾರು? ಮುಖೇಶ್ ಅಂಬಾನಿ. ಅದೇ ರೀತಿಯಾಗಿ ನಮ್ಮ ಮುಂದಿನ ನ್ಯೂಸನ್ನು ನೋಡೋಣ. ಮಾಲ್ಡೀವ್ಸ್ಗೆ ಅಗತ್ಯ ವಸ್ತುಗಳ ಪೂರೈಕೆಗೆ ಕೇಂದ್ರ ಅನುಮತಿ. ಮಾಲ್ಡೀವ್ಸ್ಗೆ ಅಗತ್ಯ ವಸ್ತುಗಳನ್ನು ಪೂರೈಸಲು ಅನುಕೂಲವಾಗುವಂತೆ ಭಾರತವು ಶುಕ್ರವಾರ ರಫ್ತು ನಿರ್ಬಂಧನೆಯನ್ನು ತೆಗೆದುಹಾಕಿದೆ. 2024 ಮತ್ತು 2025ನೇ ಸಾಲಿನ ದ್ವಿಪಕ್ಷೀಯ ಒಪ್ಪಂದದ ಅನ್ವಯ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮೊಟ್ಟೆ, ಆಲೂಗಡ್ಡೆ, ಈರುಳ್ಳಿ, ಅಕ್ಕಿ, ಗೋಧಿ ಹಿಟ್ಟು, ಸಕ್ಕರೆ, ಬೇಳೆ ಮತ್ತು ಮರಗಳು ಪೂರೈಸಲು ಅನುಮತಿ ನೀಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯದ ಅಧೀನದಲ್ಲಿ ಬರುವ ವಿದೇಶಿ ವ್ಯಾಪಾರದ ಮಹಾನಿರ್ದೇಶನಾಲಯ ತಿಳಿಸಿದೆ. ಅದೇ ರೀತಿಯಾಗಿ ಅಗತ್ಯ ಆಹಾರ ವಸ್ತುಗಳ ರಫ್ತು ಕೋಟಾವನ್ನು ಶೇಕಡ 5% ಹೆಚ್ಚಿಸಲಾಗಿದೆ ಎಂದು ತಿಳಿಸಿದೆ. ಎಷ್ಟು? 5%. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಚಲೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಯಾರು ನೋಡಿಲ್ಲ ಅವರು ನಮ್ಮ ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ. ಆದಷ್ಟು ಬೇಗ ಏಪ್ರಿಲ್ ತಿಂಗಳದು ಒಂದು ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಮಾಡೋಣ. ಅದೇ ರೀತಿ ಫ್ರೆಂಡ್ಸ್, ಈ ಸ್ಲೈಡ್ ಮಾಡೋದು ತುಂಬ ಕಷ್ಟ. ಇದು ಇಂಥ ಅಂದರೆ ಮೊಬೈಲಲ್ಲಿ ಅಷ್ಟೇ ಸಿಂಪಲ್ಲಾಗಿದ್ದರೂ ಮಾಡಿದ್ದೀನಿ, ಸ್ಯಾಂಪಲಾಗಿ ಸ್ವೀಟಾಗಿ ಮಾಡಿದ್ದೀವಿ. ಆದರೂ ನೋಡಿ ಫ್ರೆಂಡ್ಸ್, ಈ PDF ಏನಾದರೂ ನಿಮ್ಗೆ ಬೇಕಾದರೆ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ, ನೋಡಿ ಓದ್ಕೊಳ್ಳಿ. ಸ್ವಲ್ಪ ಅಕ್ಷರ ಇರಲಿ ಅನಿಸುತ್ತೆ, ನೆಟ್ಟಿಗಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ PDF ಯಾರಿಗೆ ಬೇಕು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ ಹೋಗಿ, ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.